ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟುಡೇ ವಿಡಿಯೋ ಓರಿಗ್ಯಾನೋ ಪೌಡ್ರನ್ನ ಮನೆಯಲ್ಲೇ ಯಾವ ರೀತಿ ಪ್ರಿಪ್ರೇಷನ್ ಮಾಡೋದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಓರಿಗ್ಯಾನೋ ಅಥವಾ ಆರಿಗ್ಯಾನೋ ಇದು ಕೇವಲ ರುಚಿಕಾರಕ ಮಸಾಲೆಯಲ್ಲ, ಬದಲಿಗೆ ಹಲವಾರು ಪೋಷಕಾಂಶಗಳನ್ನು ಹೊಂದಿರುವ ಒಂದು ಔಷಧಿಯಾಗಿದೆ. ಓರಿಗ್ಯಾನೋದಲ್ಲಿರುವ ಅತಿ ಸೂಕ್ಷ್ಮ ಜೀವಿ ನಿವಾರಕ ಗುಣ ಕರುಳಿನ ಸೋಂಕುಗಳಿಗೆ ಕಾರಣವಾಗುವ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಬ್ಯಾಕ್ಟೀರಿಯಾ ಮೊದಲಾದ ಪರಾವಲಂಬಿ ಕ್ರಿಮಿಗಳನ್ನು ಪ್ರತಿಬಿಂಬಿಸುವ ಮೂಲಕ ಜೀರ್ಣಾಂಗಗಳ ಸೋಂಕುಗಳನ್ನು ಎದುರಿಸಲು ನೆರವಾಗುತ್ತೆ. ಓರಿಗ್ಯಾನೋ ಪ್ರಬಲ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಕೂಡ ಹೊಂದಿದೆ. ನಾನಿಲ್ಲಿ ದೊಡ್ಡ ಪತ್ರೆ, ತುಳಸಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನು ಮೊದಲು ಎಲ್ಲ ವಾಶ್ ಮಾಡ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಸುಮಾರು ಒಂದು 2ರಿಂದ 3 ತಾಸು ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೆ. ನಂತರ ಇವಾಗ ತುಳಸಿ ದಳಗಳನ್ನು ಒಂದು ಹಂಚಿನಲ್ಲಿ ಇಟ್ಕೊಂಡು ರೋಸ್ಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇವಾಗ ರೋಸ್ಟ್ ಆಗೋವರೆಗೂ ನಾನು ಇದನ್ನ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಫ್ರೈ ಆಗಿದೆ. ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮುಟ್ಟಿದರೆ ಸಾಕು ನೋಡಿ, ಅಷ್ಟು ಪುಡಿ ಆಗಬೇಕು, ಅಷ್ಟು ರೋಸ್ಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾನು ಪುದೀನ ಎಲೆಗಳನ್ನು ಕೂಡ ಇದೇ ರೀತಿ ರೋಸ್ಟಾಗಿ ಫ್ರೈ ಮಾಡ್ಕೋಬೇಕು. ಈ ಓರಿಗ್ಯಾನೋ ಉತ್ತಮ ವೈರಸ್ ನಿವಾರಕ ಗುಣವನ್ನು ಕೂಡ ಹೊಂದಿದೆ. ನೋಡಿ, ಇದು ಕೂಡ ರೋಸ್ಟಾಗಿ ಫ್ರೈ ಆಗಿದೆ. ಇದನ್ನು ಕೂಡ ತಟ್ಟೆಗೆ ಹಾಕ್ಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೋಬೇಕು. ನಾನು ಪುದೀನ ಮತ್ತು ತುಳಸಿ, ಕೊತ್ತಂಬರಿನ ಒಂದೊಂದು ಹಿಡಿಯುವಷ್ಟು ತೊಗೊಂಡಿದ್ದೀನಿ. ದೊಡ್ಡ ಪತ್ರೆ ಮಾತ್ರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೋಡಿ, ಇದು ಕೊತ್ತಂಬರಿ ಕೂಡ ರೋಸ್ಟಾಗಿ ಫ್ರೈ ಆಗಿದೆ. ಇವಾಗ ದೊಡ್ಡ ಪತ್ರೆ ಅಥವಾ ಓರಿಗ್ಯಾನೋ ಹಾಕ್ಕೊಂಡು ಇದನ್ನು ಜಾಸ್ತಿ ಫ್ರೀ ಹೀಟ್ ಮಾಡಿ ಹಂಚಿನ ಮೇಲೆ ಹಾಕ್ತಾ ಇದ್ದೀನಿ. ಇದು ತೇವಾಂಶನೆಲ್ಲ ಬಿಟ್ಕೊಂಡು ನಂತರ ಈ ರೀತಿ ನೋಡಿ, ಈ ರೀತಿ ಫ್ರೈ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಬಿಸಿ ಮಾಡ್ಕೋಬೇಕು. ಈ ದೊಡ್ಡ ಪತ್ರೆ ಫ್ರೈ ಆಗೋದಕ್ಕೆ ಸುಮಾರು ಒಂದು 10 ನಿಮಿಷನಾದರೂ ಟೈಮ್ ತೊಗೊಂಡಿದೆ. ಎಲ್ಲ ಎಲೆಗಳು ಫ್ರೈ ಆಗಿದೆ. ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಮುಟ್ಟಿ ನೋಡಿದರೆ ಸಾಕು, ಪೌಡ್ರ್ ಆಗಬೇಕು, ಅಷ್ಟು ರೋಸ್ಟಾಗಿ ಫ್ರೈ ಆಗಿದೆ. ಇವಾಗ ಅದೇ ಹಂಚಿಗೆ ಸೋಂಪಿನ ಕಾಳು 1 ಸ್ಪೂನು ಸೋಂಪು ಕಾಳು ಹಾಕ್ಕೊಂಡು ಇದನ್ನು ಕೂಡ, ಇದು ಜಾಸ್ತಿ ಫ್ರೈ ಆಗೋ ಅಗತ್ಯ ಇಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಬಿಸಿ ಇರುವ ಹಂಚಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಕೂಡ ಆಗಿದೆ. ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಈ ಪೌಡ್ರನ್ನು ನಾವು ಜಾಸ್ತಿ ಈವ್ನಿಂಗ್ ಸ್ನ್ಯಾಕ್ಸ್ಗಳಲ್ಲಿ ಬಳಸ್ತೀವಿ. ಪಿಜ್ಜಾ, ಪಾಸ್ತಾ, ಸ್ಯಾಂಡ್ವಿಚ್ಗಳಲ್ಲಿ ಬಳಸ್ತೀವಿ. ನೋಡಿ, ಇದು ಪೌಡ್ರ್ ಆಗಿದೆ. ಇಷ್ಟ ಆದರೆ ಸಾಕು. ಒಂದು ಬಾಟಲಲ್ಲಿ ಹಾಕಿ ನಾವು ಯಾವಾಗ ಬೇಕಾದರೂ ಸ್ನ್ಯಾಕ್ಸ್ಗಳಿಗೆ ಉಪಯೋಗಿಸ್ಕೋಬೋದು. ಇದೊಂದು ಮಿಕ್ಸ್ ಹರ್ಬ್ಸ್ ಪೌಡರ್ ಅಂತಲೇ ಹೇಳ್ಬೋದು. ಇಷ್ಟೊಂದು ಬೆನಿಫಿಟ್ಸ್ ಇರುವ ಪೌಡ್ರನ್ನ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು.